ನಮಸ್ಕಾರ, ವೆಲ್ಕಮ್ ಟು ಗೋಯ್ ಟಿವಿ ಕನ್ನಡ. ರಾಜ್ಯದ ಬೈ ಎಲೆಕ್ಷನ್ ಮತದಾನ ಮುಗಿದಿದ್ದು, ಈ ಪೈಕಿ ಸಂಡೂರು ಕ್ಷೇತ್ರದಲ್ಲಿ ವಿಜಯದ ಮಾಲೆ ಯಾರ ಪಾಲು ಎಂಬ ಮೀನಾಮೇಷ ನಡೆದಿದೆ. ಮತ್ತೊಮ್ಮೆ ಸಂಡೂರು ಕ್ಷೇತ್ರ ಕಾಂಗ್ರೆಸ್ ವಶವಾಗುತ್ತಾ ಇಲ್ವೋ ಮೈತ್ರಿ ಪಾಲಾಗುತ್ತಾ ಎಂಬ ಬೆರಳೆಣಿಕೆ ನಡೆದಿದೆ. ಭಾರಿ ಪೈಪೋಟಿ ನಡುವೆ ಕಾಂಗ್ರೆಸ್ನಿಂದ ಈ ತುಕಾರಾಂ ಪತ್ನಿ ಅನ್ನಪೂರ್ಣ ಹಾಗೂ ಬಿಜೆಪಿಯಿಂದ ಜನಾರ್ದನ್ ರೆಡ್ಡಿ ಆಪ್ತ ಬಂಗಾರು ಹನುಮಂತು ಕಣದಲ್ಲಿದ್ರು. ಎರಡೂ ಪಕ್ಷಗಳು ಗೆಲ್ಲುವ ವಿಶ್ವಾಸದಲ್ಲಿವೆ. ಆದರೆ ಮತದಾನ ಮುಗಿದ ಬಳಿಕ ಅನ್ನಪೂರ್ಣ ಅವರ ಗೆಲುವು ಫಿಕ್ಸ್ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಮಾತನಾಡಿಕೊಳ್ತಿದ್ರೆ, ಇತ ಬಿಜೆಪಿ ಪಕ್ಷದವರು ಕೂಡ ಬಂಗಾರು ಹನುಮಂತು ಗೆಲುವಿನ ನಗೆ ಬೀರಲಿದ್ದಾರೆ ಎಂದು ಹೇಳಿಕೆ ನೀಡುತ್ತಿದ್ದಾರೆ. ಹೌದು, ಚುನಾವಣೆ ಮುನ್ನವೇ ಶುರುವಾಗುವ ಹಾವು ಏಣಿ ಆಟ ಕೆಲವೊಮ್ಮೆ ಮತದಾನದ ಬಳಿಕವೂ ಕೂಡ ಮುಗಿಯುವುದಿಲ್ಲ. ನವೆಂಬರ್ 23ರಂದು ಬೈ ಎಲೆಕ್ಷನ್ ರಿಸಲ್ಟ್ ಬರಲಿದೆ. ಈ ಮೊದಲೇ ನಾನೇ ಗೆಲ್ಲುವುದು ಎಂದು ಅಭ್ಯರ್ಥಿಗಳು ಹೇಳಿಕೊಳ್ತಿದ್ದಾರೆ. ಇವರ ಆತ್ಮವಿಶ್ವಾಸ ಹೆಚ್ಚಿಸಿರುವ ಈ ಮಾತಿನ ಬಗ್ಗೆ ಒಂದು ಅಂದಾಜು ಹೀಗೆ ಹೇಳುತ್ತದೆ. ಕಾಂಗ್ರೆಸ್ನಿಂದ ಈ ತುಕಾರಾಂ ಪತ್ನಿ ಅನ್ನಪೂರ್ಣ ಹಾಗೂ ಬಿಜೆಪಿಯಿಂದ ಜನಾರ್ದನ ರೆಡ್ಡಿ ಆಪ್ತ ಬಂಗಾರು ಹನುಮಂತು ಅವರಿಗೆ ಕ್ಷೇತ್ರದಲ್ಲಿ ಎಷ್ಟು ಮತಗಳನ್ನ ಗಳಿಸಿರಬಹುದು ಎಂಬುದನ್ನ ಈ ಒಂದು ಮಾಹಿತಿ ಪ್ರಕಾರ ತಿಳಿಯೋಣ. ಸಂಡೂರು ಕ್ಷೇತ್ರದ ಮತದಾನ ಪ್ರಕ್ರಿಯೆಯಲ್ಲಿ ಒಟ್ಟು 1,80,189 ಮಂದಿ ತಮ್ಮ ಹಕ್ಕು ಚಲಾಯಿಸಿದ್ದು, ಅದರಲ್ಲಿ 90,922 ಪುರುಷರು ಹಾಗೂ 89,252 ಮಹಿಳೆಯರು ಮತ್ತು 12 ಮಂದಿ ಇತರೆ ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಅಂತಿಮವಾಗಿ ಸಂಡೂರಿನಲ್ಲಿ ಒಟ್ಟು 76.24% ಮತದಾನವಾಗಿದೆ. ಆದರೆ 2023ರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ 79% ಮತದಾನ ಆಗಿತ್ತು. ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ ಈ ಬಾರಿ ಕೊಂಚ ಕಡಿಮೆ ಆಗಿದೆ ಎನ್ನಲಾಗ್ತಿದೆ. ಕಳೆದ ಬಾರಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ ಈ ತುಕಾರಾಂ ಅವರು 30,000ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವನ್ನ ಕಂಡಿದ್ರು. ಕಳೆದ ಬಾರಿ ಬಿಜೆಪಿ ಕೆಆರ್ಪಿಪಿ ಅಭ್ಯರ್ಥಿಗಳ ಸ್ಪರ್ಧೆಯಿಂದ ಮತ ವಿಭಜನೆಯಾಗಿತ್ತು. ಆದ್ರೆ ಈ ಬಾರಿ ಒಗ್ಗಟ್ಟಾಗಿ ಚುನಾವಣೆ ಎದುರಿಸಿದ ಪರಿಣಾಮ ಬಿಜೆಪಿ ಗೆಲುವಿನ ವಿಶ್ವಾಸದಲ್ಲಿ ಇದ್ರೆ, ಇತ ಕಾಂಗ್ರೆಸ್ ಕೂಡ 15ರಿಂದ 20,000 ಮತಗಳ ಅಂತರದಿಂದ ಗೆಲುವು ಸಾಧಿಸುವ ವಿಶ್ವಾಸದಲ್ಲಿ ಇದೆ ಎಂದು ಹೇಳಲಾಗ್ತಿದೆ. ಒಟ್ಟಾರೆ ಈ ಸಮೀಕ್ಷೆಯನ್ನ ಅಂದಾಜಿಸಿ ಮಾತ್ರ ಅಭ್ಯರ್ಥಿಯ ಗೆಲುವಿನ ಬಗ್ಗೆ ಹೇಳೋಕೆ ಆಗಲ್ಲ. ಮತದಾರರು ಯಾರ ಪರ ಒಲವು ತೋರಿದ್ದಾರೆ ಎಂದು ಇದೇ ತಿಂಗಳ 23ರಂದು ಬರುವ ಫಲಿತಾಂಶಕ್ಕಾಗಿ ನಾವೆಲ್ಲರೂ ಕಾಯಲೇಬೇಕು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.